ಸ್ನೇಹ ಸಮ್ಮೇಳನ 2020 ಬಿಜಾಪುರ ಜಿಲ್ಲಾ ಮಂಟಪ, ಲೈಟ್, ಮೈಕ್ ಮತ್ತು ಫ್ಲವರ್ ಡೆಕೋರೇಟರ್ಸ್ ಮಾಲೀಕರ ಸಂಘ ರಿ. ವಿಜಯಪುರ ಇವರ ವತಿಯಿಂದ ಆಯೋಜಿಸಲಾದ ಸ್ನೇಹ ಸಮ್ಮೇಳನ 2026 ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ವೃತ್ತಿಯ ಬೆಳವಣಿಗೆ, ಸದಸ್ಯರ ಏಕತೆ, ಪರಸ್ಪರ ಸಹಕಾರ ಹಾಗೂ ಸಂಘದ ಅಭಿವೃದ್ಧಿಯೇ ಈ ಸಮ್ಮೇಳನದ ಮುಖ್ಯ ಉದ್ದೇಶವಾಗಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಸದಸ್ಯರು, ಪದಾಧಿಕಾರಿಗಳು ಹಾಗೂ ಆಹ್ವಾನಿತ ಗಣ್ಯರಿಗೆ ಸಂಘದ ಪರವಾಗಿ ಆತ್ಮೀಯ ಸ್ವಾಗತ ಕೋರುತ್ತೇವೆ. ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಸಂಘವು ಇನ್ನಷ್ಟು ಬಲಿಷ್ಠವಾಗಿ ಬೆಳೆಯಲಿ ಎಂದು ಹಾರೈಸುತ್ತೇವೆ. ಈ ಸ್ನೇಹ ಸಮ್ಮೇಳನ ಯಶಸ್ವಿಯಾಗಲೆಂದು ಶುಭ ಹಾರೈಸುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮನ್ನತ್ ಫಂಕ್ಷನ್ ಹಾಲ್, ಜಮಖಂಡಿ ರಸ್ತೆ, ವಿಜಯಪುರ.
ಈ ಸಂಘದ ಪದಾಧಿಕಾರಿಗಳೇ ಹಾಗೂ ವೇದಿಕೆ ಮುಂಭಾಗ ಆಸಿರುವಂಥ ಎಲ್ಲ ಪದಾಧಿಕಾರಿಗಳು ಹಾಗೂ ನಾಗರಿಕರೇ ಹಾಗೂ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಏನು ಇವತ್ತು ವಿಜಯಪುರ ಜಿಲ್ಲೆಯ ಜಿಲ್ಲಾ ಮಂಟಪ ಮತ್ತು ಮೈಸೂರು ಏನು ವಿಕಾಸ ವತಿಯಿಂದ ಇವತ್ತು ಒಂದು ಸ್ನೇಹ ಸಮ್ಮೇಳನ ಆಯೋಜನೆ ಮಾಡಿದ್ರೆ ಬಹಳ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ಇದು ಒಳ್ಳೆಯ ಒಂದು ಸುಸಜ್ಜಿತವಾದ ವೇದಿಕೆ. ಯಾಕಂತಂದ್ರೆ ಈ ರೀತಿ ಒಂದು ಸ್ನೇಹ ಕೂಟ ಮಾತಾಡೋದಕ್ಕೂ ನಮ್ಗೆ ಗೊತ್ತಿರಲಿಲ್ಲ. ಇದೇ ಮೊದಲನೇ ಬಾರಿಗೆ ನನಗೆ ಈ ತರ ಒಂದು ಈ ಪದಾಧಿಕಾರಿಗಳು ಸ್ನೇಹ ಕೂಟ ಮಾತಾಡೋದ್ರಿಂದ ಗೊತ್ತಾದ ಮೇಲೆ ಬಹಳ ಖುಷಿ ಆಯ್ತು. ನಾನು ಆಕ್ಚುಲಿ ಒಂದು ಬೇರೆ ಮೀಟಿಂಗ್ ಅಲ್ಲಿ ಇದ್ದೆ, ಅವರ ಆಫೀಸ್ಗೆ ಕರ್ಲಿಕ್ಕೆ ಬಂದ್ರು. ಅದಕ್ಕಾಗಿ ಬಹಳ ಒಂದು ನಾವು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ನೋಡಿದಾಗ ಇಲ್ಲಿ ವಿಜಯಪುರದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಆಯೋಜನೆ ಆಗಿವೆ. ಪ್ರಧಾನಮಂತ್ರಿ ಇರ್ಬೋದು, ಸನ್ಮಾನ ಮುಖ್ಯಮಂತ್ರಿ ಆಗಮಿಸ್ತಿರ್ಬೋದು, ಬೇರೆ ಬೇರೆ ಒಂದು ಅಫಿಷಿಯಲ್ ಕಾರ್ಯಕ್ರಮಕ್ಕೆ ಬಹಳ ಸಹಕಾರ ಇರ್ತಕ್ಕಂಥ ಒಂದು ಇಲ್ಲಿ ಸಂಘಟನೆ ಇದೆ. ಯಾಕಂತಂದ್ರೆ ಈ ಹಿಂದೆ ನಾವು ಬೆಂಗಳೂರಲ್ಲಿ ನಾವು 2007-8 ಬೆಂಗಳೂರು ನೋಡ್ತಾ ಇದ್ವಿ. ಅಲ್ಲಿ ತುಂಬಾ ಒಂದು ಯಾವುದೋ ಮದುವೆ ಇವೆಂಟ್ ಇರ್ಬೋದು, ಯಾವುದೋ ಸರ್ಕಾರಿ ಕಾರ್ಯಕ್ರಮ ಇರ್ಬೋದು, ಬಹಳ ಇವೆಂಟ್ ನೆರವೇರುತ್ತೆ. ನಾವು ಈ ಹಿಂದೆ ಬೆಂಗಳೂರಲ್ಲಿ ಮಾತ್ರ ಮಾಡ್ತಾ ಇದ್ವಿ. ನಮ್ಮ ಕಡೆ ನಾವೆಲ್ಲ 2007-10 ಬೆಂಗಳೂರಲ್ಲಿ ಇದ್ವಿ. ಎಲ್ಲ ಪ್ಯಾಲೇಸ್ ಫಂಕ್ಷನ್ಸ್ ನೋಡ್ತಾ ಇದ್ವಿ. ನಾವೆಲ್ಲ ಏನಪ್ಪ ಅಂತ ನೋಡಿದ್ರೆ ಸರ್ಕಾರ ಇರಲ್ಲ, ಯಾವುದೋ ಒಂದು ಒಳ್ಳೆಯ ಫಂಕ್ಷನ್ ಆಗಿದ್ರೆ ಒಂದು ಸರ್ವಿಸ್ ಕೊಡ್ತಾರೆ. ಅಂತ ಫಂಕ್ಷನ್ ನಾವು ಬೆಂಗಳೂರು ನೋಡ್ತಾ ಇದ್ವಿ. ನಾವು ಏನಾದ್ರು ಸರ್ಕಾರಿ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯಕ್ರಮ ನೀವೇ ಹೇಳ್ಬೋದು. ಯಾಕಂದ್ರೆ ಬಹಳ ಅಚ್ಚುಕಟ್ಟಾಗಿ ಬಹಳ ಪ್ಲಾನ್ ಆಗಿ ಚೆನ್ನಾಗಿ ಮಾಡ್ತಾರೆ. ಅದೇ ರೀತಿಯಾಗಿ ಇನ್ನೂ ಸಹಿತ ತಮ್ಮದೇನು ಸಂಘಟನೆ ಇದೆ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಇನ್ನೂ ಸಹಿತ ತಾವು ತಮ್ಮ ಏನು ಕೆಲಸ ಇದೆ, ನೈಪುಣ್ಯತೆ ಇದು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಮಗೆ ಇಲ್ಲಿಯವರೆಗೆ ಆಹ್ವಾನಿಸಿ ಸನ್ಮಾನಿಸಿ ಮಾತಾಡಲಿಕ್ಕೆ ಅವಕಾಶ ಕೊಡೋದು ತಮ್ಮೆಲ್ಲರೂ ವಂದಿಸಿ ನನ್ನ ಮಾತಿಗೆ ಮಾಡ್ತೀವಿ. ಜೊತೆಗೆ ಏನು ತಾವು ಒಂದು ಸೈಟ್ ಅನ್ನ ರಿಕ್ವೆಸ್ಟ್ ಮಾಡಿದ್ರಿ, ನಾವು ಸಹಿತ ಸನ್ಮಾನ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಕೂಡ ಅಧ್ಯಕ್ಷರಿಗೆ ಸಹಿತ ರಿಕ್ವೆಸ್ಟ್ ಮಾಡ್ತೀವಿ. ಪೂಜ್ಯ ಮಹಾಪೌರ್ ನಾವು ಕೂಡಲೇ ನಾಳೆ ಅವರಿಗೆ ಪರವಾಗಿ ಒಂದು ರಿಕ್ವೆಸ್ಟ್ ಲೆಟರ್ ಕಳಿಸ್ತೀವಿ. ತಾವು ಸಹಿತ ನಮ್ದೇನು BD ಅಂತ ಹೇಳ್ತಾರೆ, ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರ, ತಾವು ಕೂಡಲೇ ಅಪ್ರೋಚ್ ಮಾಡಿದ್ರೆ ಮೋಸ್ಟ್ಲಿ ನಮಗೆ ಸೈಟ್ ಕೂಡ ಅವಕಾಶ ಸಾಕಷ್ಟು ಇದಾವೆ. ನಾಳೆ ಸಹಿತ ನನ್ನ ಆಯುಕ್ತರಿಗೆ ಮತ್ತು ಮಣ್ಣ ಅಧ್ಯಕ್ಷರಿಗೆ ಸಹಿತ ನಾವು ರಿಕ್ವೆಸ್ಟ್ ಮಾಡಿ ನಮಗೆ ಒಂದು ಸೈಟ್ ಕೊಡಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಈ ವೇದಿಕೆ ಮುಖಾಂತರ ಹೇಳ್ತಾ ನನಗೆ ಅವಕಾಶ ಕೊಟ್ಟು ತಮ್ಮೆಲ್ಲ ವಂದಿಸಿ ನನ್ನ ಮಾತುಗಳನ್ನು ಥ್ಯಾಂಕ್ ಯು. ಕರುಣಾನಿಧಿಯಾದ ದಯಾಮಯನಾದ ನಮ್ಮೆಲ್ಲರ ಜಗದೊಡೆಯನ ನಾಮಸ್ಮರಣೆಯನ್ನು ಪ್ರಾರಂಭಿಸುತ್ತಾ ಇವತ್ತು ಸೂಫಿ ಸಂತರ ಶರಣರ ನಾಡು ಗುಮ್ಮಟಿ ನಗರಿ ವೈಭವ ಏನಪ್ಪ ಅಂದ್ರೆ 29ನೇ ವಾರ್ಷಿಕ ಸ್ನೇಹ ಸಮ್ಮೇಳನ. ಈ ಸಮ್ಮೇಳನದ ಇವತ್ತು ಈ ಸಮ್ಮೇಳನವನ್ನು ಆಚರಿಸ್ತಾ ಇದ್ದಾರೆ ಮೇಲೆ ನಾನು 29ನೇ ಈ ವಾರ್ಷಿಕ ಸ್ನೇಹ ಸಮ್ಮೇಳನದ ಶುಭಾಶಯಗಳನ್ನು ಎಲ್ಲ ಮಾಲೀಕರು ಸಂಘಟನೆಯವರಿಗೆ ಹೇಳುತ್ತಾ ನಮಗೆ ಬಹಳ ಖುಷಿಯಿದೆ. ಹೇಳಿದರು, ಜಾತಿ ಮತ ಭೇದವೂ ಇಲ್ಲ, ಎಲ್ಲರೂ ಒಂದೇ ಪ್ರಭುವಿನ ಮುಂದೆ ಬಾಗಿಲು ತೆರೆದಿದೆ ಬಾ. ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ನಾವು ಮೂಡಿಸಿದ್ರೆ ನಾವು ಸಂಘಟನೆಯವರು ಯಾಕೆ ಸಂಘಟನೆ ಕಟ್ಟಿದ್ರು ಅಂತ ಹೇಳಿದ್ರಪ್ಪ ಅಂದ್ರೆ ನಮ್ಮಲ್ಲಿ ದ್ವೇಷ ಭಾವನೆಯನ್ನು ಅಳಿಸಿ ಪ್ರೀತಿ ಭಾವನೆಯನ್ನು ಹಾಕುವಂಥ ಸಮಯ ಇಲ್ಲ. ನಾನು 2 ಮಾತು ಹೇಳಿ ಹೋಗ್ತೇನೆ. ಪ್ರೀತಿಯಿಂದಲೇ ನಾವು ದ್ವೇಷವನ್ನು ಅಳಿಸಬಹುದು. ದ್ವೇಷದಿಂದ ದ್ವೇಷವನ್ನು ಅಳಿಸಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ನಮ್ಮೆಲ್ಲರಿಗೂ ಪ್ರಭುನು ಒಬ್ಬನೇ, ದೇವರು ಒಬ್ಬನೇ, ಏಕಂ ಬ್ರಹ್ಮಂ ದ್ವಿತೀಯೋ ನಾಸ್ತಿ, ಬೇರೆ ಇಲ್ಲೇ ಇಲ್ಲ ಅನ್ನುವಂಥ ಭಾವನೆಯಿಂದ ಈ ಸಂಘಟನೆಯು ಜಿಲ್ಲಾ ಮಟ್ಟದಲ್ಲೆಲ್ಲ ರಾಜ್ಯ ಮಟ್ಟದಲ್ಲಿ ನಾವು ಏಕತಾ ಸೌಹಾರ್ದತೆಯನ್ನು ಸಾರೋಣ ನನ್ನ ಪ್ರಾರ್ಥನೆ ಇದೆ. ಪರಮಾತ್ಮ ನಿಮ್ಮೆಲ್ಲರಿಗೆ ಆಯುಷ್ಯವನ್ನು ಕೊಟ್ಟು ಸದಾಶಿವರಲ್ಲಿ ಈ ಉದ್ದೇಶವನ್ನು ಪರಮಾತ್ಮನ ಕೃಪೆ ಅನುಗ್ರಹದಿಂದ ಯಶಸ್ವಿಯಾಗಿ ನೀವು ರಾಜ್ಯ ಮಟ್ಟದಲ್ಲಿ ಸಮ್ಮೇಳನ ಆಚರಿಸಲಿ ಎನ್ನುವಂಥ ಪ್ರಾರ್ಥನೆಯಲ್ಲಿ ನನ್ನ ಮಾತುಗಳಿಗೆ ವಿಶ್ರಾಂತಿ ಕೊಡ್ತೀನಿ. ಅಲ್ಲಾಹುಮ್ಮ ಅಂತಸ್ಸಲ. ಓಂ ಶಾಂತಿ ಶಾಂತಿ ಶಾಂತಿ.
ನೀನುಳಿದು ಪಾಲವನಿಟ್ಟ ನೆಲವೇ ಸುಕ್ಷೇತ್ರವಾಯಿತು, ಜಲವೇ ಪಾವನ ತೀರ್ಥವಾಯಿತು, ಸುಲಭ ಶ್ರೀಗುರುವೇ ಕೃಪೆಯಾಗಿ. ಪ್ರಥಮ ಹಾನಗಲ್ಲ ಗುರುಕುಮಾರೇಶ್ವರನನ್ನ ಧ್ಯಾನಿಸಿಕೊಂಡು ಬಿಜಾಪುರ ಜಿಲ್ಲೆಯ ಮೈಕ್ ಲೈಟ್ ಫ್ಲವರ್ ಡೆಕೋರೇಷನ್ ಮಾಲೀಕರ ಸಂಘದ 29ನೇ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಭಾಗವಹಿಸಿ ಈಗ ತಾನೇ ಮಾತನಾಡಿರ್ತಕ್ಕಂಥ ಸಂತನಾಗಿರ್ತಕ್ಕಂಥ ಸುಫಿ ಸಂತನಾಗಿರ್ತಕ್ಕಂಥ ಪೂಜ್ಯ ಸೈಯದ್ ಎಫ್ ಚಿನಾಂದಾರ್ ಸಾಹೇಬ್ ಸಜ್ಜಾದ್ ನಶೀರ್ ಹಜರತ್ ಸೈಯದ್ ಇವರಲ್ಲಿಯೂ ಕೂಡ ಶರಣಾರ್ಥಿಯನ್ನು ಸಲ್ಲಿಸಿ ಈ ಸಂಘದ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ವಿಜಯಪುರದ ಮಹಾಪೌರರು ಮಹಾ ಆಯುಕ್ತರಿಂದ ಮೊದಲು ಮಾಡಿಕೊಂಡು ಈ ಕಾರ್ಯಕ್ರಮದ ವೇದಿಕೆ ನೋಡಿಕೊಂಡಾಗ ಎಲ್ಲ ಸಂಘದ ಎಲ್ಲ ಸದಸ್ಯರ ವೃಂದವೇ, ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರನ್ನು ಮೊದಲು ಮಾಡಿಕೊಂಡು ಬಹುಶಃ ಮಂಟಪ ಲೈಬ್ರರಿನ ಎಲ್ಲ ಮಾಲೀಕರು ಅನ್ನು ಕುರಿತು ಎಲ್ಲ ಮಾಲೀಕರು ಕೂಡ ವಂದನೆಯನ್ನು ಸಲ್ಲಿಸಿ ಬಹಳ ಸುಂದರವಾಗಿರ್ತಕ್ಕಂಥ ಮಹಾ ಕಾರ್ಯಕ್ರಮ. ಬಹುಶಃ 29 ವರ್ಷ ಈ ಸಂಘ ಬೆಳೆದು ಬಂದಿದೆ. ಈ ಸಂಘದ ಬೆಳವಣಿಗೆ ಉದ್ದೇಶವನ್ನು ನೋಡಿಕೊಂಡಾಗ ಬಹಳಷ್ಟು ಅತಿಥಿಗಳು, ಅಧ್ಯಕ್ಷರು ಮಾತನಾಡಿದ್ದಾರೆ. ಬಹುಶಃ ಈ ಸಂಘದ ಕರ್ತವ್ಯ ಏನು, ಸಂಘ ಯಾವ ರೀತಿಯಾಗಿ ನಡೆದು ಬಂದಿದೆ ಅನ್ನುವಂಥ ವಿಚಾರವನ್ನು ನಿಮ್ಮೆಲ್ಲರಿಗೂ ಕೂಡ ಮನಮುಟ್ಟುವಂತೆ ಮಾತನಾಡಿದ್ದಾರೆ. ಬಹುಶಃ ಸಾಮಾಜಿಕ, ಆರ್ಥಿಕ, ಸಮಾಜ ಕಳಕಳಿನಿಟ್ಟುಕೊಂಡು, ಸಮಾಜದ ಏರು ಪೇರುಗಳನ್ನಿಟ್ಟುಕೊಂಡು ಬಹುಶಃ ಸಮಾಜದ ಬಡವರನ್ನು ಉದ್ಧಾರ ಮಾಡಬೇಕು, ಬಡವರನ್ನು ಮೇಲೆತ್ತಬೇಕು, ಬಡತನದ ಭವನದಲ್ಲಿರ್ತಕ್ಕಂಥವನ್ನ ಮೇಲೆತ್ತಬೇಕು ಅಂತ ಒಂದು ಭಾವನೆ ಇಟ್ಟುಕೊಂಡು ಸಾಮೂಹಿಕ ಮದುವೆ, ರಕ್ತದಾನ ಶಿಬಿರ, ಹಲವಾರು ಕಾರ್ಯಕ್ರಮಗಳನ್ನು ಈ ಸಂಘ ನಡೆದುಕೊಂಡು ಬಂದಿದೆ. ಇದರಲ್ಲಿ ಬಹುಶಃ ಮಾಲೀಕರು, ಎಲ್ಲ ಮಾಲೀಕರು, ಸಂಘ ಅಂತಂದ್ರೆ ಒಬ್ಬರೇ ಇರುವುದಿಲ್ಲ. ಬಹುಶಃ ಎಲ್ಲ ಸಂಘದ ಮಾಲೀಕರು ಈ ಸಂಘ ಬೆಳಿಬೇಕಾದ್ರೆ ಎಲ್ಲರೂ ಕೂಡ ಕಾರಣಕರ್ತರು ಅಂತ ಮೊದಲು ನಾವು ತಿಳ್ಕೋಬೇಕು. ಎಲ್ಲರೂ ಕೂಡ ಕಾರಣಕರ್ತರು. ಒಂದು ಹೂವಿನ ಹಾರಿನೊಳಗೆ ಒಂದು ಮುತ್ತು ಹರಿದು ಬಿತ್ತು ಅಂತಂದ್ರೆ ಆ ಸಂಘ, ಆ ಹೂವಿನ ಹಾರ ಚೆಲ್ಲೆ ಪಿಲ್ಲೆ ಆಗ್ತದೆ ಅಂತ ಭಾವನೆ ನಮಗೆ. ಅದಕ್ಕೆ ಸಂಘ ಜೊತೆಯಾಗಿ ಬರಬೇಕಾಗಿತ್ತಂದ್ರೆ, ಎತ್ತರ ಮಟ್ಟಕ್ಕೆ ಬರಬೇಕಾಗಿತ್ತಂದ್ರೆ ಎಲ್ಲರೂ ಕೂಡ ಮನಸ್ಸು ಕೂಡ ಹಾರೈಸ್ತಾ ಇದ್ದೇವೆ, ಭಾವೈಕ್ಯತೆಯ ಕೂಡಿದ್ದೇವೆ. ಆ ಕೂಡಿರ್ತಕ್ಕಂಥ ಸಮಯದಾಗ ಎಲ್ಲರೂ ಕೂಡ ನನ್ನವರು, ಎಲ್ಲರೂ ಕೂಡ ನಮ್ಮವರು, ಎಲ್ಲರೂ ಕೂಡ ಬಹು ಸಮಾಜ ನಾಮದಂಥ ಭಾವನೆಗಳು ನಾವೆಲ್ಲರೂ ಕೂಡ ಮುಂದುವರೆಯೋಣಂತ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಬಹುಶಃ ಇವನಾರವನೆಂದೆನಿಸಿದರಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಎನ್ನುವಂತೆ ಬಸವಣ್ಣ ಕಟ್ಟಿದ ಈ ನಾಡಿನೊಳಗ ಕಾಯಕವೇ ಕೈಲಾಸ ಅನ್ನುವಂಥ ಮಂತ್ರವನ್ನು ನಾವೆಲ್ಲ ಜಪಿಸೋಣ. ಕಾಯಕದಿಂದ ಕೈಲಾಸವನ್ನು ಕಾಣೋಣ ಅನ್ನುವಂಥ ಹಂಬಲದಿಂದ ಎಲ್ಲೆಲ್ಲ ಮಾಲೀಕರು ಕುಳಿತುಕೊಂಡಿದ್ದೀರಿ. ಇವತ್ತ ಈ ಸಂಘ ಬಹುಶಃ ಕರ್ನಾಟಕದಾದ್ಯಂತ ಒಂದೊಂದು ನಗರಗಳಲ್ಲಿ ಇವತ್ತ ಈ ಸಂಘವನ್ನು ಮುನ್ನಡೆಸಿಕೋಬೇಕು ಅಂತ ಹಂಬಲದಿಂದ ಇವತ್ತ ನಮ್ಮ ಶಾಂತೇಶ್ ಸ್ವಾಮಿಗಳು ನಮ್ಗೆ ಹೇಳ್ತಾ ಇದ್ರು, ಅಪರೇ ಇವ ಸಂಘವನ್ನ ಗಂಗಾವತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಂತ ವಿಚಾರ ಇದೆ, ಅದು ಅಭೂತಪೂರ್ವದ ಕಾರ್ಯಕ್ರಮ ಆಗಬೇಕು ಅಂತ ಆಶೀರ್ವಾದ ಮಾಡುವಂತ ಮಾತನ್ನು ಹೇಳಿದ್ದಾರೆ. ಬಹುಶಃ ನನಗನಿಸ್ತದೆ ಈ ಸಂಘ ಈ ಕಾರ್ಯಕ್ರಮ ನೋಡಿಕೊಂಡಾಗ ಬಹುಶಃ ಶಾಲು ಮಾಲೆ ಹಾರವನ್ನ ಹಾಕಿ ಎಲ್ಲರನ್ನು ಬರಮಾಡಿಕೊಂಡು ಪ್ರೀತಿಯಿಂದ ಅಪ್ಪಗೆಯಿಂದ ಇವತ್ತ ಈ ಸಂಘ ನಡೆಸಿಕೊಂಡು ಬಂದಿದ್ದಾದ್ರೆ ಬಹುಶಃ ಈ ಎತ್ತರ ಮಟ್ಟಕ್ಕೆ ಸಂಘ ಬೆಳೀತದೆ ಅಂತ ಹಾರೈಸಿ, ಎಲ್ಲರೂ ಕೂಡ ತನ್ನ ಸುಖಿತ್ವ ಬರಲಿ ಅಂತ ಹಾರೈಸಿ, ಎಲ್ಲರೂ ಕೂಡ ಸರ್ವೇ ಜನ ಸುಖಿನೋಗುವಂತ ಭಾವಗಳಿಗೆ ನಾವು ಇರೋಣ ಅಂತ ಹಾರೈಸಿ, ದುಡಿದವರಿಗೆ, ಕಾರ್ಯಕರ್ತರಿಗೆ, ಸರ್ವ ಜನಾಂಗದವರಿಗೆ ನನ್ನ ವಂದನೆಯನ್ನು ಹಾರೈಸಿ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ.